ಗೇಟ್ಗೆ ಬೀಗ ಹಾಕಿದೆ ಸರ್. ಅಡಿಯಂದ್ರ ಬರ್ರಿ ಸೊಸೀನ್ ಕೇಳಾಕತ್ತಿದ್ದೆ, ಏನವ್ವ ನಿಮ್ ಅಣ್ಣ ನಿನ್ ಮದುವೆ ಮಾಡ್ಕೊಟ್ಮೇಲೆ ನಮ್ ಮನೆ ಕಡೆ ಬರ್ಲೇ ಇಲ್ಲ ಅಂತ. ನೀವಾ ಬಂದಿರಿ, ಬರ್ರಿ ಕುಂದ್ರಿ, ಊಟ ಮಾಡಿ. ಇಲ್ಲ, ಡ್ಯೂಟಿ ಮೇಲೆ ಇದ್ದೀನಿ. ಪೊಲೀಸ್ ಕೆಲ್ಸನೇ ಅಷ್ಟ್ರಿ. ಇಲ್ಲಿ ನೋಡ್ರಿ, ಊಟ ಸಮಯಕ್ಕೆ ನಮ್ ಮನೆಗೆ ಯಾರೇ ಬಂದ್ರ ಅವ್ರನ್ನ ಬಿಟ್ಟು ಊಟ ಮಾಡೋ ಅಭ್ಯಾಸನೇ ನಮ್ಗೆ ಇಲ್ಲಿ ನೋಡ್ರಿ. ನನಗೆ ನಮ್ಮೂರ್ನ ಬಿಟ್ಟು ಊಟ ಮಾಡೋ ಅಭ್ಯಾಸ ಇಲ್ವೇ? ಇಡೀ ಡಿಪಾರ್ಟ್ಮೆಂಟ್ಗೆ ಊಟ ಹಾಕೋ ಶಕ್ತಿ ಇರೋ ನಮಗ ಈ 4 ಜನಕ್ಕೆ ಊಟ ಹಾಕಕ್ಕಾಗಲ್ಲೇನೆ? ಬರ್ರಿ ಊಟ ಮಾಡಿ. ಅವ್ರಿಗೂ ಬಡಿಸಿ. ಸರಿ, ಇಷ್ಟ ಹೇಳಿದ್ನ ಇನ್ನೇನು, ಊಟ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ನಿಮ್ ಕಡೆಗೆನಾ? ಅದೇ ಅನ್ಕೊಂಡೆ. ಇನ್ನೊಂದು ಇಟ್ಕೊ ಸಾಕು. ಕೆಲ್ಸ ಟೆನ್ಷನ್ ನಮ್ಗೆ ಮನೆ ಊಟ ಸಿಗೋದೇ ಕಷ್ಟ. ಹಾಕು, ಚೆನ್ನಾಗಿ ತಿನ್ನಿ. ತಿನ್ನಿ ಅಣ್ಣ ತಗೋ. ಹೇಗಿದೆ ತಂಗಿಕಾಯಿ ಅಡಿಗೆ? ಹಾಗಾದ್ರೆ ಡ್ಯೂಟಿ ಮಾಡೋಣ. ಓಕೆ. ಮಿಸ್ಟರ್ ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಮಠ್, ಯು ಆರ್ ಅಂಡರ್ ಅರೆಸ್ಟ್. ಕಾರಣ ವೆಪನ್ ಡೀಲಿಂಗ್ಸ್. ಅದಕ್ಕೆ ಸಂಬಂಧಪಟ್ಟಂತ MLA, DC ಹಾಗೂ ಸ್ವಾಮೀಜಿ ನನ್ನ ಕಸ್ಟಡಿಯಲ್ಲಿದ್ದಾರೆ. ನೀ ನನ್ ಸಂಬಂಧಿಕ ಅಂತ ಹೇಳಕತ್ತೀನಿ. ಈ ಉಳ್ಳಾಗಡ್ಡಿ ಮಠ್ ಒಂದು ಸಾಗರ ಇದ್ದಂಗ, ಇದ್ರಾಗ ಅಡಿಗೆ ಮುಳುಗೋಗ್ತೈತಿ. ಈ ಜಾಗ ಬಂದಿರೋ ನೀನ್ ಯಾವ ಲೆಕ್ಕ? ಈ ಅಜಯ್ ಕುಮಾರ್ ಸರ್ನಾಯಕ್ ಬರೀ ಈಜೋನಲ್ವೋ, ಪಾತಾಳಕ್ಕೆ ಹೋಗಿ ಕಪ್ಪೆ ಚಿಪ್ಪಿಂದ ಮುತ್ತನ್ನು ತಗೊಂಡು ಹೊರಗಡೆ ಬರೋನು. ಸಮಯ ಬಂದ್ರೆ ಅದೇ ನೀರನ್ನು ಕುಡಿದು ಸಾಗರನೇ ಖಾಲಿ ಮಾಡೋ ಭೂಪ ಕಣ. ನಿನ್ ನಿರ್ಧಾರ ಬದಲಾಯಿಸ್ಕೊಂಡ್ರೆ ನಿನಗೆ ಒಳ್ಳೇದು. ಬೇಕಾದ್ರೆ ಬಂದಾರಿಗೆ ಸುಂಕ ಎಷ್ಟು ಅಂತ ಕೇಳು, ಕೊಟ್ಬಿಡ್ತೀವಿ. ಸುಂಕ ತಗೊಂಡು ಸುಖವಾಗಿರ್ಬೇಕು ಅನ್ನೋ ಆಸೆ ನನಗಿದ್ದಿದ್ರೆ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಈ ಪೊಲೀಸ್ ಕೆಲ್ಸಕ್ಕೆ ಸೇರ್ತಾ ಇರಲಿಲ್ಲ. ನನ್ನ ಮುಟ್ಟಿದ್ರೆ ಜನ ನಿನ್ ಸುಮ್ನೆ ಬಿಡಕ್ಕಿಲ್ಲ. 3 ಗಾಂಧಿಗಳು ಸತ್ತಾಗ್ಲೂ 3 ದಿನ ಯೋಚನೆ ಮಾಡಿದ ಜನ 4ನೇ ದಿನನೇ ಹೊಸ ನಾಯಕನ ಆಯ್ಕೆ ಮಾಡ್ಕೊಂಡ್ಬಿಟ್ರು. ಅಂತದ್ರಲ್ಲಿ 3 ಬಿಟ್ಟಿರೋ ನಿನ್ನನ್ನು ಅರೆಸ್ಟ್ ಮಾಡಿದ್ರೆ ಈ ಜನ ಏನೋ ಹೋರಾಟ ಮಾಡ್ತಾರೆ. ಅದನ್ನ ಈಗ ತಾನೇ ಹುಟ್ಟಿರೋ ಮಗುನ ಹೋಗಿ ಕೇಳು, ನನ್ನ ಬಗ್ಗೆ ಕತಿನೇ ಹೇಳ್ತೈತಿ. ಅದೇ ಮಗು ಹತ್ರ ಹೋಗಿ ಅಜಯ್ ಕುಮಾರ್ ಸರ್ನಾಯಕ್ ಬಗ್ಗೆ ಹೇಳು, ಕತೆ ಹೇಳೋ ಬಾಯಿಗೆ ಬೀಗ ಜಡಿಯತ್ತೆ. ನನ್ನನ್ನು ಅರೆಸ್ಟ್ ಮಾಡಿದ್ರೆ ಏನಾಗ್ತದೆ ಅಂತ ಯೋಚನೆ ಮಾಡಿದ್ಯಾನ? ಅರೆಸ್ಟ್ ಮಾಡದೆ ಬಿಟ್ರೆ ಈ ದೇಶದ ಮಾನ ಏನಾಗ್ಬೋದು ಅಂತ ಯೋಚನೆ ಮಾಡಿನೇ ಇಲ್ಲಿಗೆ ಬಂದಿದ್ದೀನಿ. ಈಶ್ವರ್ ಸರ್, ಬಂದ್ರೆ ಕರ್ಕೊಂಬ, ಬರ್ದಿದ್ರು ಕರ್ಕೊಂಬ. ಬಂಡಪ್ಪ ಬಸಪ್ಪ ಉಳ್ಳಾಗಡ್ಡಿ ಅವರು ಟೆರರಿಸ್ಟಿಗೆ ಸಂಬಂಧಪಟ್ಟವರ? ಇನ್ನೇನ್ ಗಾಂಧಿ ವಂಶಕ್ಕೆ ಸಂಬಂಧಪಟ್ಟವರ? ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಉತ್ತರ ಅಲ್ಲ. ಉತ್ತರ ಗೊತ್ತಿದ್ದು ಪ್ರಶ್ನೆ ಕೇಳಿದ್ರೆ? ಬಂಡಪ್ಪ ಮತ್ತು ಅವ್ರ ಸ್ನೇಹಿತರಿಗೂ ಬಾಂಬೆ ರಾಥೋಡ್ ಅವ್ರ ಜೊತೆ ಸಂಬಂಧ ಇತ್ತು ಅಂತ ನಿಮ್ ಕೈಯಲ್ಲಿ ಪ್ರೂವ್ ಮಾಡಕ್ಕಾಗತ್ತಾ? ಎಸ್. ಹಾಗಿದ್ಮೇಲೆ ಅದಕ್ಕೆ ಯಾವ ಸಾಕ್ಷಿ ಸೆಟಪ್ ಮಾಡಿದಿರ ಅಂತ ನಾನು ತಿಳ್ಕೊಬಹುದಾ? ಸೆಟಪ್ ಮಾಡೋದು ನಿಮ್ ಕೆಲಸ, ನಮ್ ಕೆಲಸ ಅಲ್ಲ. ಮಾತ್ ನಾ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಿ. ಕೇಳೋ ಪ್ರಶ್ನೆ ಕೇಳಿ, ಮಾತು ಹಿಡಿತದಲ್ಲೇ ಇರುತ್ತೆ. ಮಿಸ್ಟರ್ ಕೃಷ್ಣಮೂರ್ತಿ, ಕೇಸಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಮಾತ್ರ ಕೇಳಬೇಕು. ಸಾರಿ ಸರ್. ಸರ್, ಈ ಕೇಸಿಗೆ ಸಂಬಂಧಪಟ್ಟಿರೋ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದಕ್ಕೆ ತಮ್ಮ ಅನುಮತಿ ಕೋರ್ತೀನಿ. ಪ್ರೊಸೀಡ್. ಸರ್, ಸಾಕ್ಷಿನ ಕರ್ಕೊಂಡ್ ಬರ್ತಾ ಇದಾರೆ. ಇನ್ನೊಂದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್.
ಸಾಕ್ಷಿನ ಸರಿಯಾಗಿ ಕೋರ್ಟ್ ಕರ್ಕೊಂಡ್ ಬರಕ್ ಆಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಕ್ಷೇಮ ನೀವಪ್ಪ. ನೋಡ್ದೆ ಅಜಯ್ ಕುಮಾರ್ ಸರ್ನಾಯಕ್, ನನ್ನ ಮುಟ್ಟಿದ್ದಕ್ಕ ನೀನು ಡಿಪಾರ್ಟ್ಮೆಂಟ್ ಇಂದಲೇ ಸಸ್ಪೆಂಡ್ ಆಗೋದಿ. ಹೌದು, ನನಗೂ ಭಯೋತ್ಪಾದಕರಿಗೂ ಸಂಬಂಧ ಐತಿ. ಹಾಗಂತ ನಾನ್ ಹೇಳಿದ್ರು ನೀನ್ ನಿಲ್ಸಕ್ ಸಾಧ್ಯನೇ ಇಲ್ಲ. ನೋಡ್ದೇನೆ ಕೋರ್ಟಿಗೆ ಬರ್ತಿ ಸಾಕ್ಷಿನ ಹೆಂಗ್ ತಡ್ದೆ ಅಂತ. ಹಂಗೂ ನೀನ್ ಸಾಕ್ಷಿನ ಕೋರ್ಟಿಗೆ ಕರ್ಕೊಂಡ್ ಬಂದಿದ್ರು ಕಾನೂನ್ನೇ ಬೆಲೆ ಕಟ್ಟಿ ಕೊಂಡ್ಕೋತಾ ಇದ್ದೆ. ನೋಡು, ಪ್ರಪಂಚದಾಗ ಪ್ರತಿಯೊಂದಕ್ಕೂ ಒಂದ್ ಬೆಲೆ ಐತಿ. ಹಂಗ ನೀನು ನನಗ್ ಬೇಕಾದವನಾಗಿದ್ದಿದ್ರ ನಿನಗೂ ಒಂದ್ ಬೆಲೆ ಕಟ್ಟಿದ್ದೆ. ಹೇ ಅಜಯ್, ಒಳಗ ನನಗೇನಾದ್ರೂ ಶಿಕ್ಷೆ ಆಗಿದ್ದಿದ್ರ ನನ್ನ ಜನ ಹೊರಗ ಇಡೀ ಕರ್ನಾಟಕಕ್ಕೆ ಬೆಂಕಿ ಹತ್ತಿದ್ರು ಗೊತ್ತೇನ? ಕರ್ನಾಟಕಕ್ಕೆ ಬೆಂಕಿ ಹಚ್ಚಿ ನೀನು ಹೋಗಿ ಪಾಕಿಸ್ತಾನದ ಇರ್ತೀಯ? ಬೆಂಕಿ ಇದ ನಿಮ್ಮ ಅಪ್ಪನ ಮನೆ ಆಸ್ತಿ ಅನ್ಕೊಂಡ್ಯ? ಪ್ರತಿಯೊಬ್ಬ ಕನ್ನಡಿಗನ ಆಸ್ತಿ ಕೊಡೋ ಆಸ್ತಿ. ಇದ್ರ ಬಗ್ಗೆ ಮಾತಾಡೋದಕ್ಕೂ ಯೋಗ್ಯತೆ ಬೇಕು ಮಗನೇ. ನಾನು ಸಸ್ಪೆಂಡ್ ಆಗಿರೋದು ಬರೀ ಡ್ಯೂಟಿಯಿಂದ ವಾಪಸ್ ಬರ್ತೀನಿ. ಆಗ ಇದೇ ಜನಗಳ ಎದುರುಗಡೆ ನಿನ್ನ ಬಣ್ಣನ ಬಯಲ್ ಮಾಡಿ ನನ್ನ ಮಗನ ಈ ಸೊಸೈಟಿಯಿಂದಾನೆ ನಿನ್ನ ಸಸ್ಪೆಂಡ್ ಮಾಡಿಲ್ಲ. ಹುಬ್ಬಳ್ಳಿ ಮಂಡಲ್ ಹುಟ್ಟಿರೋ ಗಂಡಿ ಅಲ್ಲ. ಕಿರ್ಚು, ನೀನ್ ಸಾಯೋವರೆಗೂ ಕಿರ್ಚು. ನಿನ್ ತಾಯಿ ನಿಮ್ಮ ಅಣ್ಣಂಗೆ ಕೇಳಿಸೋವರೆಗೂ ಕಿರ್ಚು. ಮಗಳನ್ ಮನೆ ಕರ್ಕೊಂಡ್ಬಂದು ಚೊಚ್ಚಲ ಹೆರ್ಗೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಇದ್ದೆ ಅಲ್ವಾ? ಅಟ್ಲೀಸ್ಟ್ ಹುಟ್ಟೋ ಮಗು ಮುಖನ ನೋಡ್ದೆ ಇರೋ ಮಾಡ್ದೆ ಅಂತ ವಿಚಾರ. ಯಾಕೋ ಹಾಗೆ ಮಾತಾಡ್ತೀಯ? ನಿನ್ನ ಕರ್ತವ್ಯನ ನೀನ್ ಮಾಡಿದ್ಯಾ. ಅದಕ್ಕೆ ಶಿಕ್ಷೆ ಅವ್ರಿಗೆ ಕೊಟ್ಬಿಟ್ಟು ನೋವು ನಾನು ಅನ್ಭವಿಸ್ತಾ ಇದ್ದೀನಿ. ಬೇಜಾರ್ ಮಾಡ್ಕೋಬೇಡ ಕಣೋ. ತಾಯಿ ಮಗುನ ಹೆರ್ಬೇಕು ಅಂದ್ರೆ 10 ತಿಂಗಳು ಕಷ್ಟ ಪಡ್ಲೇಬೇಕು. ಹಾಗೆ ನ್ಯಾಯನ ಕಾಪಾಡ್ಬೇಕು ಅಂದ್ರೆ ಕಷ್ಟ ಕಣ್ಣೀರು ಸಹಿಸ್ಕೊಳ್ಳೇಬೇಕಲ್ವಾ? ಏನಾತು? ಗಂಡು ಕೂಸು ತರಳು ಬಳ್ಳಿ ಸುತ್ಕೊಂಡು ಹುಟ್ಟೈತಿ. ಹೋಗ್ತಾನ? ಹೋಗಲ್ವೋ? ಕಳಿಸ್ಕೊಡ್ತಾನ? ಕಂಸನ್ ಕೊಲ್ಲೋ ಶ್ರೀಕೃಷ್ಣ ಈ ಮನೆಯಾಗ ಹುಟ್ಟಿದಾನ. ನಿನಗ್ ಹುಟ್ಟಿರೋನು ಅಜಯ್ ಕುಮಾರ್ನಾಗ ಮೃತ್ಯು ಕಣೋ. ಅಂದ್ರ ಕರ್ಳು ಸುತ್ಕೊಂಡು ಹುಟ್ಟಿದವರು ಹೋದ್ರು ಮಾವನ್ ಸಾವಗ ಕಾರಣ ಆಗ್ತಾರ. ಅದಕ್ಕ ಕರ್ಳು ಕಟ್ ಮಾಡಕ ಈ ಯಮನ ಆಸ್ಥಾನಕ್ಕ ಅವ ಬರ್ಲೇಬೇಕು. ನಾನು ಹೋಗ್ತೀನಮ್ಮ. ಅವ್ರಿಗೆ ಅವಮಾನ ಆಗಿರೋದು ನನ್ನಿಂದ ತಾನೇ. ನನಗೇನ್ ಬೇಕಾದ್ರೆ ಹೇಳಿ ಅವರು. ಆದ್ರೆ ನನ್ನ ತಂಗಿ ತನ್ನ ಪಾಲಿಗೆ ತವರಿಲ್ಲ ಅಂತ ಕಣ್ಣೀರ್ ಹಾಕ್ಬಾರ್ದು. ಕಾಲ್ ತೊಳ್ಕೊಂಡು ಒಳಗಡೆ ಬಾ.
ಮಾಮನ್ ಹಂಗಿರೋ ನಿನ್ನ ಹಳೇನ ಮುಖನ ಎಣ್ಣಿ ಒಳಗ್ ಚಲೋ ನೋಡ. ಮೊದಲನ ಸರ್ತಿ ಕೊನಿ ಸರ್ತಿ ಅಂದ್ರ ಮತ್ತ ನೀವು ನಮ್ಮ ಮನಿಗ್ ಬರ್ತೀರೇನ, ನಮ್ ಗೋಳ್ ನೋಡ್ತೀರೇನ ಅಂತ. ನಿನ್ ಕಣ್ಣಲ್ಲಿ ಆನಂದ ನೋಡ್ಬೇಕು ಅಂತಾನೆ ಈ ಮನೆ ಹೊಸಲ್ ದಾಟಿದ್ ನಾನು. ಹೋಗ್ಬರ್ತೀನಿ. ಅಣ್ಣ, ಬರೀ ಹೋಟೆಲ್ ಹೋಗ್ತಿದ್ಯಾ? ಸ್ವಲ್ಪ ನೀರಾದ್ರೂ ಕೊಡ್ಕೊಂಡು ಹೋಗೋಣ. ಇದೇನ್ ಶಾಂತಿ, ಅನ್ನ ತಿಂದು ಹೋಗೋಣ ಅನ್ನೋದ್ ಬಿಟ್ಟು ನೀರ್ ಕುಡ್ದು ಹೋಗು ಅಂತ ಇದೆಯಲ್ಲ. ಇಲ್ಲ, ಹೊಟ್ಟೆ ಇಶ್ಯೂ ಇಲ್ಲ. ಮನಿಗ್ ಬಂದ ಅತಿಥಿಗಳಿಗೆ ಊಟ ಹಾಕದೆ ಕಳ್ಸೋ ಸಂಪ್ರದಾಯ ನಮ್ದಲ್ಲ. ಊಟ ಮಾಡ್ಕೊಂಡು ಹೋಗ್ರಲ್ಲ. ಬೇಡಿ, ನನ್ ಟೈಮ್ ಆಯ್ತು. ನನ್ ಕಳಿಸ್ಕೊಡ್ತೀವಿ, ಖಂಡಿತ ಕಳಿಸ್ಕೊಡ್ತೀವಿ. ಮೊದಲು ಊಟ ಮಾಡ. ಇಲ್ಲ, ಬೇಡ. ಅಣ್ಣ, ನನ್ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ. ಅರೆ ಅರೆ, ಒಂದ್ ನಿಮಿಷ. ಇದೇನದ್ಗೆ ನಿಮ್ ಅಣ್ಣಂಗೆ ಇಷ್ಟ ಅಂತ ನಿಮ್ ಕೈಯಲ್ಲಿ ಸಕ್ಕರೆ ಪೊಂಗಲ್ ಮಾಡಿದರೆ ಹಾಕರ್ಲ. ಹ್ಮ್ ಹಾಕು. ಸಾಕು.